ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚನಾ ಪ್ರೀತಿಸ್ತಿರೋದು ಅದೇ ರಾಹುಲ್ನ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಗಂಟ್ಲು ಒಣಗ್ತಾ ಇದೆಯಾ? ನೀರು ಬೇಕಾ? ಹೀಗೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತಲ್ವಾ ಮೇಡಮ್? ಅಫ್ಕೋರ್ಸ್ ಗೊತ್ತಿದ್ದು ನೀವು ಸುಮ್ಮನಿದ್ರಲ್ವಾ? ತಪ್ಪು ತಾನೆ? ತಪ್ಪು ಒಪ್ಪಿನ ಬಗ್ಗೆ ನೀನು ನನಗೆ ಪಾಠ ಹೇಳ್ಕೊಡೋದಕ್ಕೆ ಬರಬೇಡ. ಎಲ್ರ ಮುಂದೆ ನಿನ್ನ ಯೋಗ್ಯತೆ ಏನು ಅಂತ ಅವ್ರಿಗೆ ಗೊತ್ತು ಮಾಡಿಸ್ಬೇಕಿತ್ತು. ಅದಕ್ಕೆ ದೇಹದಲ್ಲಿ ವಿಷ ಇದ್ರೂ ಹಲ್ಲು ಕಚ್ಕೊಂಡಿರೋ ಹಾವಿನ ಥರ ಸುಮ್ಮನೆ ಇದ್ದೆ. ಯಾಕೆ ಹೀಗೆ ಮಾಡಿದ್ರಿ? ಅರ್ಚನಾ ಅಕ್ಕನ ಜೀವನ ಸರಿ ಹೋಗ್ಬೇಕು ಅಂತ ಆಸೆ ಇಲ್ವಾ ನಿಮಗೆ? ಆ ರಾಹುಲ್ ಅನ್ನೋ ಹೆಸರು ಕೇಳಿದ್ರೇ ನಂಗೆ ಆಗೋತಿಲ್ಲ. ನನ್ನ ಎದುರಿಗೆ ನಿಂತು ಅಹಂಕಾರದಿಂದ ಮಾತಾಡ್ದವನ್ನ ಈ ಮನೆಯಿಂದ ಹೊರಗಿಟ್ಟಿದ್ದೆ. ಅಂಥವನ್ನ ಈ ಮನೆಗೆ ಮತ್ತೆ ಕರೆಸಬೇಕು ಅಂತ ನಿನಗೆ ಹೇಗೆ ಅನ್ನಿಸ್ತು? ಅಂದರೆ ನನ್ನನ್ನೇ ಎದುರಾಕೊಳ್ಳೋಷ್ಟು ಧೈರ್ಯನಾ ನಿನಗೆ? ಇಲ್ಲ ಮೇಡಮ್, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಯಾಕೆ ನಿಮ್ಮನ್ನು ಎದುರಾಕೊಳ್ಳಿ? ಅಕ್ಕ ಖುಷಿಯಾಗಿರಲಿ, ಅಕ್ಕನ ಜೀವನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಅವರಿಬ್ಬರು ನಾವು ಒಂದು ಮಾಡಿದ್ದೆ ಹೊರತು ಅದರಲ್ಲಿ ನನ್ನ ಸ್ವಾರ್ಥ ಏನೂ ಇರಲಿಲ್ಲ. ನನಗೆ ಸ್ವಾರ್ಥನೇ ಇಲ್ಲ ಅಂತ ಹೇಳೋದೇ ಸ್ವಾರ್ಥ. ಆ ಗುಂಪಿಗೆ ನೀನು ಸೇರ್ತೆ. ಇಷ್ಟು ದಿನ ಈ ಮನೇಲಿ ನನ್ನ ಪರ್ಮಿಷನ್ ಇಲ್ದಿರ ಒಂದು ಹುಲ್ಕಡ್ಡಿನೂ ಅಲ್ಲಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ನೀನು ಬಂದ ಮೇಲೆ ಈ ಮನೇಲಿ ನನ್ನ ಸ್ಥಾನ ಕಡಿಮೆ ಆಗ್ತಾ ಹೋಯ್ತು. ಹಾವು ಏಣಿ ಅನ್ನೋ ನಮ್ಮಿಬ್ಬರ ಆಟದಲ್ಲಿ ನೀನು ಏಣಿ ಹತ್ತು ಪದೇ ಪದೇ ಮುಂದಕ್ಕೆ ಹೋಗಿ ಗೆಲ್ತಾ ಇದ್ರೆ ನಾನು ಹಾವಿನ ಬಾಯಿಗೆ ಸಿಕ್ಕಿ ಪದೇ ಪದೇ ಕೆಳಗೆ ಬೀಳ್ತಾ ಇದ್ದೆ. ಆಗ ನನಗೆ ಅರ್ಥ ಆಗಿದ್ದು, ನಿನ್ನನ್ನು ಹಾವು ಏಣಿ ಆಟದಲ್ಲಿ ಸೋಲ್ಸಕ್ಕಾಗೋದಿಲ್ಲ, ನಿನ್ನ ಜೊತೆ ಚೆಸ್ ಆಡಬೇಕು ಅಂತ. ಅದರಲ್ಲೇ ನಿನಗೆ ಗೊತ್ತಾಗದೇ ಇರೋ ಹಾಗೆ ಚೆಕ್ ಮೇಟ್ ಇಡಬೇಕು ಅಂತ ಡಿಸೈಡ್ ಆದೆ. ಹೊಂಚು ಹಾಕಿ ಸಂಚು ಮಾಡಿ ಕೊನೆಗೂ ಒಬ್ಬ ಸೈನಿಕನ್ನು ಕಳ್ಕೊಳ್ದೆ ನಾನೇ ಕೆಟ್ಟಿದ್ದೀನಿ. ಮೇಡಮ್, ನಿಮ್ಮ ನನ್ನ ಮೇಲೆ ಏನೇ ದ್ವೇಷ ಇದ್ರು ಅದನ್ನು ನನ್ನ ಮೇಲೆ ತೀರಿಸ್ಕೊಳ್ಳಿ. ಅದರಿಂದ ಬೇರೆಯವ್ರ ಜೀವನ ಹಾಳಾಗಬಾರ್ದು. ಇದೇ ನನಗೆ ನಿನ್ನಲ್ಲಿ ಆಗ್ತಾ ಇರೋ ಗುಣ. ಮಾತಿಗೆ ಮಾತು ಕೊಡ್ತೀಯ, ಅದಕ್ಕೆ ನಾನು ಏಟಿಗೆ ಎದುರಿಟ್ಕೊಡ್ತೀನಿ. ಅಲ್ಲ, ರಾಹುಲ್ ಅಣ್ಣನ ಕಂಡ್ರೆ ನಿಮ್ಗೆ ಯಾಕಾಗಲ್ಲ? ಯಾವಾಗಲೂ ಏನೋ ಅಂದ್ರು ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾರಿಸ್ತಿದ್ದೀರ ಅಲ್ವಾ? ನಿಜವಾಗ್ಲೂ ಅವ್ರನ್ನ ಒಪ್ಪದೇ ಇರೋದಕ್ಕೆ ಇದು ಒಂದೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ. ಅಂಥ ಪ್ರಶ್ನೆಗಳನ್ನ ಕೇಳಲೇಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.